ವಿಶ್ವಾನಿ ಟಿವಿಯ IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾ ಫುರ್ಮಾಟ್. ಡೆಡ್ಲಿ ಡೇವಿಡ್. ಹೌದು ಪ್ರಿಯ ವೀಕ್ಷಕರು, ಇವತ್ತು ಒಂದು ಹೈ ವೋಲ್ಟೇಜ್ ಕಾದಾಟ ನಡೀತಾ ಇದೆ. CSK ಮತ್ತು RCBಯ ಪಂದ್ಯ. ಈ ಒಂದು ಪಂದ್ಯದಲ್ಲಿ ಡೇವಿಡ್ ಅವರ ಆರ್ಭಟ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ಈಗಾಗಲೇ ನೀವು ಕಣ್ಣಾರೆ ಕಣ್ತುಂಬಿಕೊಂಡಿರ್ತೀರಿ. ನಾನು ಕೂಡ ಸ್ಟೇಡಿಯಂ ಬಳಿ ಹೋಗಿದ್ದೆ, ಅಲ್ಲಿನ ಫ್ಯಾನ್ಸ್ ಅನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ. ಇವತ್ತಿನ ಬ್ಯಾಟಿಂಗ್ ಬೌಲಿಂಗ್ ಹೇಗಿರಲಿದೆ RCBದು ಮತ್ತು ಒಟ್ಟಾರೆಯಾಗಿ ಪಂದ್ಯ ಹೇಗಿರಲಿದೆ ಎಂಬುದರ ಬಗ್ಗೆ ಅಲ್ಲಿ ನೆರೆದಿರ್ತಕ್ಕಂತಹ ಮತ್ತು ಪಂದ್ಯವನ್ನು ವೀಕ್ಷಣೆ ಮಾಡಲು ಬಂದಿರತಕ್ಕಂತಹ ಅಭಿಮಾನಿಗಳನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ. ಬರೆದಿಟ್ಕೊಳ್ಳಿ. ಇವತ್ತು ಡೇವಿಡ್ ಅವರ ಬ್ಯಾಟಿಂಗ್ ವೈಖರಿ ಹೇಗಿರುತ್ತಂದ್ರೆ, ಪ್ರತಿಯೊಂದು ಬಾಲ್ಗಳು ಕೂಡ ಕಬ್ಬನ್ ಪಾರ್ಕ್ ಮತ್ತು MG ರೋಡ್ಗೆ ಬರುತ್ತೆ ಎನ್ನುವಂತಹ ಮಾತುಗಳನ್ನ ಅನೇಕ ಕ್ರಿಕೆಟ್ ಅಭಿಮಾನಿಗಳು ಕೂಡ ಮಾತನಾಡಿದ್ದುಂಟು. ಅದು ಇವತ್ತು ಸತ್ಯವಾಗಿದೆ. 25 ಬಾಲ್ಗಳಲ್ಲಿ ಕೇವಲ 25 ಬಾಲ್ಗಳಲ್ಲಿ 70 ರನ್ ಸಿಡಿಸಿದ್ದಾರೆ ಟೀಮ್ ಡೇವಿಡ್. ಹೌದು, ಇವತ್ತು ಟಾಸ್ ಅನ್ನು ಸೋತಿರ್ತಕ್ಕಂತಹ RCB ತಂಡ ಬ್ಯಾಟಿಂಗ್ಗೆ ಇಳಿಯುತ್ತೆ. ಆದರೆ ಆರಂಭದಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಬೌಂಡರಿ ಸಿಕ್ಸರ್ ಅನ್ನ ಪಡೆಯಲು ಹರ್ಸಾಹಸವನ್ನ ಪಡ್ತಾರೆ. ಆದರೆ ಕೊಹ್ಲಿ ಕ್ರೀಸ್ ಕಚ್ಚುವಂತಹ ಸಮಯದಲ್ಲೇ ಬೇಗನೆ ಔಟ್ ಆಗ್ತಾರೆ. ತದನಂತರದಲ್ಲಿ ಫಿಲ್ ಸಾಲ್ಟ್ ಅವರು ಅಬ್ಬರದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ, ಬೌಂಡರಿ ಸಿಕ್ಸರ್ ಅನ್ನ ಸಿಡಿಸ್ತಾರೆ. ತದನಂತರದಲ್ಲಿ ದೇವದತ್ ಪಡಿಕ್ಕಲ್, ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಮೊದಲ ಪಂದ್ಯದಲ್ಲಿ ಆಡಿದಂತೆ ಎರಡನೇ ಪಂದ್ಯದಲ್ಲೂ ಕೂಡ ಅದೇ ಬ್ಯಾಟಿಂಗ್ ಲಯವನ್ನ ಮುಂದುವರಿಸ್ತಾರೆ, 50 ರನ್ ಅನ್ನ ಬಾರಿಸ್ತಾರೆ. ಆದರೆ ದೇವದತ್ ಪಡಿಕ್ಕಲ್ ಅವರ ನಂತರ ಬಂದಿರತಕ್ಕಂತಹ ಬ್ಯಾಟಿಂಗ್ ವೈಖರಿ ಇದೆಯಲ್ಲ, ಇಡೀ RCBಯ ಆ ರನ್ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿ ಮಾಡುವಂತೆ ಮಾಡಿತು. ಒಂದು ಕಡೆ RCB 200ರ ಗಡಿ ದಾಟುತ್ತೆ, ಅಂದ್ರೆ 210ರ ಗಡಿ ದಾಟುತ್ತೆ ಎನ್ನುವಂತಹ ಲೆಕ್ಕಾಚಾರ ಅನೇಕ RCB ಅಭಿಮಾನಿಗಳಲ್ಲಿತ್ತು. ಆದ್ರೆ ಇದೆಲ್ಲವನ್ನ ಉಲ್ಟಾ ಪಲ್ಟಾ ಮಾಡಿದ್ದು ಆ ಒಬ್ಬ ಆಸೀಸ್ನ ದೈತ್ಯ ಆಟಗಾರರಿಂದ. 25 ಬಾಲ್ಗಳಲ್ಲಿ 70 ರನ್ ಸಿಡಿಸಿದ. ಪ್ರತಿಯೊಂದು ಬಾಲ್ಗಳು ಕೂಡ ಬೌಂಡರಿ ಸಿಕ್ಸರ್ಗಳನ್ನ ನೆಟ್ಟಿದ್ರು. ಆ 18ನೇ ಓವರ್ನಲ್ಲಿ ಅಂತೂ 30 ರನ್, ಬರೋಬ್ಬರಿ 4 ಸಿಕ್ಸರ್, ಬೌಂಡರಿ ಮತ್ತು 2 ರನ್ಗಳನ್ನ ಬಾರಿಸುವುದರ ಮೂಲಕ 30 ರನ್ಗಳನ್ನ ಚರ್ಚಿಸ್ತಾರೆ. ಆ 18ನೇ ಓವರ್ನಲ್ಲಿ 1 ಸಿಕ್ಸರ್ ಕಬ್ಬನ್ ಪಾರ್ಕ್ ಕಡೆ ಹೋಗುತ್ತೆ, ಅಂದ್ರೆ ಸ್ಟೇಡಿಯಂ ಆಚೆ ಬಾಲ್ ಹೋಗುತ್ತೆ. ಅದರಲ್ಲೂ ಕೂಡ ಫ್ಲೈಟ್ ಮೂವ್ ಆಗುವ ಹಾಗೆ ರೀತಿಯಲ್ಲಿ ಡೇವಿಡ್ ಅವರು ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಡೆಡ್ಲಿ ಬ್ಯಾಟಿಂಗ್ ಇವತ್ತು ಡೇವಿಡ್ ಅವರಿಂದ ಬಂತು. ಇಡೀ RCBಯ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಎಂಬ ಘೋಷ ವಾಕ್ಯದ ಜೊತೆಗೆ ಇವತ್ತು ಡೇವಿಡ್ ಅವರ ಬ್ಯಾಟಿಂಗ್ ಪರಿಯನ್ನ ಕಂಡು ಮತ್ತಷ್ಟು ಕುಣಿದು ಕುಪ್ಪಳಿಸಿದ್ರು RCB ಅಭಿಮಾನಿಗಳು. ಡೇವಿಡ್ ಅವರ ಬ್ಯಾಟಿಂಗ್ ವೈಖರಿ ಹೇಗಿತ್ತು, ನೀವು ಯಾವ ರೀತಿ ಎಂಜಾಯ್ ಮಾಡಿದ್ರಿ ಮತ್ತು ಅವರ ಪ್ರತಿಯೊಂದು ಶಾಟ್ಗಳು ಯಾವ ರೀತಿಯಾಗಿತ್ತು, ಒಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಬರ್ತೇನೆ ಪಂದ್ಯದ ಮತ್ತಷ್ಟು ಸುದ್ದಿಗಳೊಂದಿಗೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.